ಸಕ್ಸಸ್ಫುಲ್ನ ಎರಡನೇ ಫಾರ್ಮುಲಾ ಟ್ರಾನ್ಸ್ಫಾರ್ಮೇಷನ್. ಇದರಲ್ಲೂ 5 ಸ್ಟೆಪ್ ಬರುತ್ತೆ. ನಮ್ಮ ಜೀವನ ಬದಲಾಗಬೇಕು ಅಂದರೆ, ಒಂದ್ಸಲ ನಮ್ಗೆ ರಿಯಲೈಸ್ ಆಯಿತು ಅಂದರೆ ನಮ್ಮ ಜೀವನ ಬದಲಾಗಬೇಕು ಅಂದರೆ ಮೊದಲನೇ ಸ್ಟೆಪ್ಪು ಸ್ಟಾರ್ಟ್ ಹೇಗೆ ಮಾಡೋದು? ಮೊದಲನೇ ಸ್ಟೆಪ್ ತಗೊಳ್ಳಿ. ಇದು ತುಂಬ ಕಷ್ಟ, ತುಂಬ ಸುಲಭ. ಒಂದ್ಸಲ ನಾವು ಸ್ಟೆಪ್ ತಗೊಂಡ್ರೆ, ಮೊದಲನೇ ಹೆಜ್ಜೆ ಇಟ್ಟರೆ ನಮ್ಮ ಭಯ, ಗಾಬರಿ, ಟೆನ್ಷನ್ ಎಲ್ಲ ಹೋಗುತ್ತೆ. ಅರ್ಧ ಕೆಲಸ ಸುಲಭ ಆಗುತ್ತೆ. ನಮ್ಮ ಜೀವನದಲ್ಲಿ ಬದಲಾವಣೆ ಆಗಬೇಕು ಅಂದರೆ ನಾವು ಮೊದಲನೇ ಹೆಜ್ಜೆ ಇಡಲೇಬೇಕು. ಎರಡನೇದು ಕನ್ಸಿಸ್ಟೆಂಟ್ ಇನ್ ಮ್ಯಾಸಿವ್ ಆ್ಯಕ್ಷನ್. ಜಾಸ್ತಿ ಆ್ಯಕ್ಷನ್, ಜಾಸ್ತಿ ಸಕ್ಸಸ್. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ, ಆ ರೀತಿ. ಮೂರನೇದು ಹ್ಯಾಬಿಟ್ಸ್ ಆ್ಯಂಡ್ ಕಮಿಟ್ಮೆಂಟ್. ಮೊದಲು ನಾವು ಹ್ಯಾಬಿಟ್ ಬಿಲ್ಡ್ ಮಾಡಬೇಕು. ಆಮೇಲೆ ಆ ಹ್ಯಾಬಿಟ್ಗಳೇ ನಮ್ಮನ್ನು ಬಿಲ್ಡ್ ಮಾಡುತ್ತೆ, ರೆಡಿ ಮಾಡುತ್ತೆ, ಅಪ್ಗ್ರೇಡ್ ಮಾಡುತ್ತೆ. ಇದಕ್ಕೆ ಒಂದು ಫಾರ್ಮುಲಾ ಇದೆ, ಇಲ್ಲಿ ನೋಡಿ ಇದನ್ನು. ಇದ್ರ ಬಗ್ಗೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ ಹ್ಯಾಬಿಟ್ ಬಗ್ಗೆ. ಸದ್ಯಕ್ಕೆ 4ನೇ ಪಾಯಿಂಟು ರೈಟ್ ಮೆಂಟರ್. ಎಲ್ಲ ತಪ್ಪನ್ನ ನಾವೇ ಮಾಡಿ ಕಲಿಯೋಷ್ಟು ಜೀವನ ದೊಡ್ಡದಾಗಿಲ್ಲ. ಅದಕ್ಕಾಗಿ ಸರಿಯಾದ ಮೆಂಟರ್ನ ಹುಡ್ಕೊಳ್ಳಿ, ಜೀವನದಲ್ಲಿ ಮುಂದೆ ಬನ್ನಿ. ಟೇಕ್ ರಿಸ್ಕ್. ಸಣ್ಣ ಕ್ಯಾಲ್ಕುಲೇಟೆಡ್ ಆ್ಯಕ್ಷನ್ನ ತಗೊಳ್ಳಿ. ಫೇಲ್ ಆದರೂ ಓಕೆ, ಅದರಿಂದ ಒಂದು ಲರ್ನಿಂಗ್ ಸಿಗುತ್ತೆ, ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಸಕ್ಸಸ್ ಆದ್ರಂತೂ ವಾವ್. ಇನ್ನು ನೆಕ್ಸ್ಟು ಸಸ್ಟೈನಬಿಲಿಟಿ. ನಾವೊಂದು ಪ್ರೊಸೆಸ್ನಲ್ಲಿ ಮಧ್ಯದಲ್ಲಿ ಬಿಡದೇ ಇರೋದು. ನಾವು ಯಶಸ್ವಿ ಆದರೆ ಆ ಸ್ಟೇಜನ್ನು ಮೇಂಟೈನ್ ಮಾಡೋದು. ಇನ್ನು ಫೋಕಸ್ ಆನ್ ಲಾಂಗ್ ಟೈಮ್. ನಮ್ಮ ಗುರಿ ಯಾವ ರೀತಿ ಇರಬೇಕಂದ್ರೆ ಸಣ್ಣದಕ್ಕೆ ಪ್ರಯತ್ನ ಮಾಡಿ, ಇದಾಗಿಲ್ಲ ಅಂತ ಬೇಜಾರಾಗಬಾರ್ದು. ಈಗ ನಾನು ನೋಡಿ ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ, 180 200 ವಿಡಿಯೋ ಮಾಡಿಟ್ಟಿದ್ದೀನಿ. ನೀವು ಲೈಕ್ ಕೊಡ್ತೀರಾ, ಕಾಮೆಂಟ್ ಮಾಡ್ತೀರಾ ಅಂತ ನಾನು ಸಣ್ಣದಕ್ಕೆ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನನಗೆ ಡಿಸಪಾಯಿಂಟ್ ಆಗುತ್ತೆ, ನಿರಾಸೆ ಆಗುತ್ತೆ. ನಾನು ಲಾಂಗ್ ಗೇಮ್ ಆಡ್ತಾಯಿದ್ದೀನಿ. ನನಗೆ ಗೊತ್ತಿದೆ ನನ್ನ ಕಂಟೆಂಟಲ್ಲಿ ದಮ್ಮಿದೆ, ಇದು ಮುಂದುವರಿಯುತ್ತದೆ, ನನ್ನ ಯೂಟ್ಯೂಬ್ ಚಾನಲ್ ಸಕ್ಸಸ್ ಆಗುತ್ತೆ ಅಂತ ನನಗೆ ಗೊತ್ತಿದೆ. ಈ ರೀತಿ ಇಟ್ಕೋಬೇಕು. ಸಣ್ಣದಕ್ಕೆ ಅಯ್ಯೋ ನನಗೆ ಇವತ್ತು 20 ವ್ಯೂ ಬಂತು, 50 ವ್ಯೂ ಬಂತಲ್ಲ, ಈ ರೀತಿ ಬೇಜಾರಾಗಬಾರ್ದು. ಲಾಂಗ್ ಟೈಮ್ ಗೇಮ್ ಆಡಬೇಕು. ಪವರ್ ಆಫ್ ಗಿವಿಂಗ್. ಸಾಕಷ್ಟು ಕೊಡಿ, ನನಗೆ ಬರಬೇಕು ಅಂತ ಆಸೆ ಪಡಬೇಡಿ.